ನಮಸ್ಕಾರ, ಎನ್ಸಿಐ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ದೇವರಹಿಪ್ಪರಗಿ ತಾಲೂಕಿನ ಕರಟಗಿ ಗ್ರಾಮದಲ್ಲಿ ಧರಣಿ ಸತ್ಯಾಗ್ರಹ. ಜೀವತವಳ್ಳಿ ನೀರು ಕೊಡಿ ಎಂದ ಗ್ರಾಮಸ್ಥರು. ಕೆರಟಗಿ ಗ್ರಾಮದಲ್ಲಿ ನೀರಿಗಾಗಿ ಹಾಹಾಕಾರ. ಸಿಂಧಿ ಟು ಕಲಕೇರಿ ಮೇನ್ ರೋಡ್ ಬಂದ್ ಮಾಡಿ ಧರಣಿ ಸತ್ಯಾಗ್ರಹ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕಾ ಶಾಖೆ ದೇವರಹಿಪ್ಪರಗಿ ಹಾಗೂ ವಲಯ ಶಾಖೆ ಕಲಕೇರಿ ಇವರ ಸಂಯುಕ್ತ ಆಶ್ರಯದಲ್ಲಿ ಕೆರಟಗಿ ಗ್ರಾಮದ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಸಮಸ್ಯೆ ಆಗಿದ್ದು, ಸ್ಥಳೀಯ ಆಡಳಿತ ಹಾಗೂ ತಾಲೂಕಾ ಆಡಳಿತ ಸಂಪೂರ್ಣವಾಗಿ ವಿಫಲವಾಗಿದ್ದು, ಕರ್ನಾಟಕ ಸರ್ಕಾರ ಬೇಸಿಗೆಯ ಕಾಲದಲ್ಲಿ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಯೋಜನೆಗಳನ್ನು ರೂಪಿಸಿದ್ದು ಹಾಗೂ ವಿಶೇಷ ಅನುದಾನ ಮಂಜೂರಾತಿ ಇದ್ದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕು 75 ವರ್ಷಗಳು ಗತಿಸಿದರೂ ಕೂಡ ಕರಟಗಿ ಗ್ರಾಮ ಪಂಚಾಯಿತಿಯಲ್ಲಿ ಸಾರ್ವಜನಿಕರಿಗೆ ಕುಡಿಯುವ ನೀರನ್ನು ಒದಗಿಸಲು ಆಗುತ್ತಿಲ್ಲ. ಇಂದಿನ ಸರ್ಕಾರಕ್ಕೆ ನಾಚಿಕೆಯಾಗುವ ಸಂಗತಿಯಾಗಿದೆ. ಆಡಳಿತ ವ್ಯವಸ್ಥೆ ಖಂಡಿಸಿ ಖಾಲಿ ಕೊಡಗಳನ್ನು ಇಟ್ಟುಕೊಂಡು ಮಹಿಳೆಯರು ಹಾಗೂ ಗ್ರಾಮಸ್ಥರು ಕೂಡಿ ಸುಮಾರು 3 ಗಂಟೆಗಳ ಕಾಲ ಸಿಂದಗಿ ಕಲಕೇರಿ ಮುಖ್ಯ ರಸ್ತೆಯನ್ನು ಬಂದ್ ಮಾಡಿ ಗ್ರಾಮದ ಸಾರ್ವಜನಿಕರು ಸುಡು ಬಿಸಿಲನ್ನು ಲೆಕ್ಕಿಸದೆ ರಸ್ತೆ ರೋಡ್ ಚಳವಳಿ ಹಾಗೂ ಬೃಹತ್ ಪ್ರತಿಭಟನಾ ಹಮ್ಮಿಕೊಂಡು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀಮತಿ MT ಅಂಗಡಿ ಮೇಡಂ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ದಲಿತ ಮುಖಂಡರು ಆದ ಶ್ರೀ ಲಕ್ಕಪ್ಪ ಬಡ್ಗೆ, ಮಾಜಿ ತಾಲೂಕಾ ಪಂಚಾಯತ್ ಸದಸ್ಯರು ಬಸವರಾಜ್ ಚಿಕ್ಕಸಂಸಿ, ಸರ್ಕಾರಿ ಜಿಯೋಲಿಸ್ಟ್ ಪರಶುರಾಮ್ ಬಡ್ಗೆ, ಶಿವಾನಂದ್ ವಾಲಿಕಾರ್, ಅಶೋಕ್ ಗುಡಿಸಲ್ಮನೆ, ರಾಮನಗೌಡ ಚಟರಕಿ, ಸಿದ್ದರಾಮಪ್ಪ ಮಾದರ್, ಪರಶುರಾಮ್ ದೊಡ್ಮನಿ, ಬಾಬು ಮೇಲಿನ್ಮನಿ, ಬಾಬು ರಾಠೋಡ್, ಚಂದ್ರು ಬಡ್ಗೇರ್, ಮುತ್ತು ಅಂಬವನ್ನೂರ್, ಪ್ರಕಾಶ್ ಪಡಶೆಟ್ಟಿ, ಇನ್ನು ಗ್ರಾಮದ ಹಿರಿಯರು, ಯುವಕರು, ಮಹಿಳೆಯರು ಮುಂತಾದವರು ಉಪಸ್ಥಿತರಿದ್ದರು. ಜಿಲ್ಲಾ ವರದಿಗಾರರು ಮಹಬೂಬ್ ಬಾಷಾ ಮನ್ಗೋಳಿ. ವಿಶ್ವಕ್ಕೆ ಸಮಾನತೆ ಸಂದೇಶವನ್ನು ಸಾರಿದ ಸುಮ್ಮನಿದ್ದರೆ ಸುಲಿಗೆ ತಪ್ಪದು, ಬಂದಿದ್ದರೆ ಗೆಲುವುದು ಅಂತಕ್ಕಂಥ ಮಾತನ್ನು ಹೇಳಿದ ಮಹಾನ್ ಮಾನವತಾವಾದಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ನಾಡು ಗ್ರಾಮಗಳಿಗೆ ಕುಡಿಯುವ ನೀರಿನ ಬಹುಹಳ್ಳಿಯ ಕುಡಿಯುವ ನೀರಿನ ವ್ಯವಸ್ಥೆ ಇರುವುದರಿಂದ ಮೆರ್ಬಾನ್ ಸರ್ಕಾರದವರು ಆ ಒಂದು ಗ್ರಾಮಕ್ಕೆ ಟ್ಯಾಂಕರ್ ಮುಖಾಂತರ ನೀರನ್ನು ಒದಗಿಸಲು ಸಂವಿಧಾನ ಕಾನೂನಿನಲ್ಲಿ ಅವಕಾಶಗಳು ಇಲ್ಲ ಅನ್ನುವಂತ ಒಂದು ಮನವರಿಕೆ ಮಾಡಿಕೊಟ್ಟು ತದನಂತರದಲ್ಲಿ ನಾವು ಬಹುಹಳ್ಳಿಯ ಕುಡಿ ನೀರಿಗಾಗಿ ಹಮ್ಮಿಕೊಂಡಂತ ಒಂದು ಹೋರಾಟ ಇದು ಸುಮಾರು ಈ ಬಹಳ ದಿನದ ಒಂದು ನಮ್ಮ ಬೇಡಿಕೆ. ಗ್ರಾಮ ಪಂಚಾಯಿತಿಯ ವತಿಯಿಂದ ನಾವೊಂದು ಸಾರ್ವಜನಿಕರಲ್ಲಿ ಒಂದು ಕಳಕಳಿ ಅಂತ ವಿನಂತಿ ಮಾಡ್ಕೊತೀವಿ. ನಾವು ಈ ಬೇಸಿಗೆಯ ನಿಮಿತ್ತ ಮಾನ್ಯ ಸಮಸ್ಯೆಯನ್ನು ಶೀಘ್ರಗತಿಯಲ್ಲಿ ತಮ್ಮ ಮೇಲಾಧಿಕಾರಿಗಳಿಗೆ ಗಮನಕ್ಕೆ ತಂದು ವಿಶೇಷ ಪ್ಯಾಕೇಜ್ ಅನ್ನು ಘೋಷಣೆ ಮಾಡುವುದರ ಜೊತೆಗೆ ಕೆರಟಗಿ ಗ್ರಾಮಕ್ಕೆ ನೀರಿನ ವ್ಯವಸ್ಥೆಯನ್ನು ಸರಿಪಡಿಸಲು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಪಂಚಾಯತಿಯ ಅಧ್ಯಕ್ಷರು, ಗೌರವಾನ್ವಿತ ಎಲ್ಲ ಸದಸ್ಯರು ಕೂಡ ಸಾರ್ವಜನಿಕ ಬೇಕಾದಂತದ್ದು ನಾವು ಹೋರಾಟ ಮಾಡಿದರೆ ನಮ್ಮ ಇತ್ತಲಿಗೆ ಅಧಿಕಾರಿಗಳ ಬಂದು ನಮ್ಮ ಈಡಿಕೆಗಳನ್ನ ಈಡೇರಿಸ್ತಾರ. ನಾವು ಮೊದಲ ನಮ್ಮ ಬಲವನ್ನು ನಾವು ತಟ್ಟಿ ಎಬ್ಬಿಸಬೇಕು ಅಂತೇಳಿ ನಾವು ಈ ಹೋರಾಟದ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತೇನೆ ಬಂಧುಗಳೇ. ಇನ್ನೊಂದು ಮಾತನ್ನು ಹೇಳುತ್ತೇನೆ ಬಂಧುಗಳೇ, ಈ ನಮ್ಮ ಕುದುರೆಗುಂಡ ಕೆರೆ ಕೆಳಗಡೆ ನಮ್ಮ 4 ಹಳ್ಳಿಗಳ ಕುಡಿಯುವ ಬಾವಿ ತೋಡಲಾಗಿದೆ. ಆ ಕುಡಿಯುವ ಬಾವಿ ಇನ್ನೊಬ್ಬ ಕುದುರೆಗುಂಡ ಗ್ರಾಮದ ಪ್ರೈವೇಟ್ ಓನರ್ ಹೊಲದಲ್ಲಿರುವಂತದ್ದು. ಅವರಿಗೆ ಏನಾದರೂ ಪರಿಹಾರ ಕೊಡುವುದಾಗಲಿ ಅಥವಾ ಅವರಿಗೊಂದ ಕೆಲಸಕ್ಕೆ ಪಂಚಾಯತಿಯಲ್ಲಿ ಕೆಲಸಕ್ಕೆ ನೇಮಕ ಮಾಡಿಕೊಳ್ಳುವುದಾಗ್ಲಿ ಮೊದಲಿನಿಂದ ರೂಢಿ ಆಗ್ಯದ. ಈಗ ಒಮ್ಮಿದೊಮ್ಮೆಲೆ ಮಾನ್ಯ ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಬಂದರು, ಜಾಯ್ಲಿಸ್ಟ್ ಕರ್ಕೊಂಡು ಹೋದ್ರು. ನಾನು ಅವರ ಸಂಘಟನೆ ಇದ್ದೆ. ಈಗ ತಾನೇ ನಮ್ಮ ಮಾಜಿ ಅಧ್ಯಕ್ಷರು ಬಾಬು ಅಣ್ಣವ್ರು ಹೇಳಿದ್ರು, ಬಾಬು ಅಣ್ಣವರಲ್ಲಿ ಇದ್ದಿದ್ದಿಲ್ಲ, ನಾ ಗಮನಿಸ್ತಾ ಬಂದೀನಿ. ಅಲ್ಲಿ ಜಾಯ್ಲಿಸ್ಟ್ ಅವ್ರು ಬಂದ್ರು, 3 ಪಾಯಿಂಟ್ ಮಾಡಿದ್ರು. ಅಲ್ಲಿ ಊರಾಗ ಬಂದೆವು, ಅವಾಗ ಬೋರ್ ಗಾಡಿ ಬಂದಿರಲಿಲ್ಲ. ಊರಾಗ ಬಂದು ನಾ ಏನ್ ಹೇಳಿದೆ, ಜಾಯ್ಲಿಸ್ಟ್ ಅಧಿಕಾರಿಗಳಿಗೆ
ಸಾಹೇಬ್ರೆ ಇಲ್ಲಿ 1 ಅಥವಾ 2 ಬೋರ್ ಮಾಡ್ರಿ ಊರ ಗೌಟಾಣ ಜಾಗದಲ್ಲಿ ಇದಕ್ಕೆ ಮತ್ತೆ 1 ಇಂಚ ಅಥವಾ ಅರ್ಧ ಇಂಚ ನೀರಾದ್ರೆ ಜನರಿಗೆ ಅನುಕೂಲ ಆಗ್ತದ ಅಂದ್ರೆ ಜಾಯಿನಿಸ್ಟ್ ಸಾಹೇಬ್ರೆ ಏನ್ ಹೇಳಿದ್ರು ಇಲ್ಲರಿಗೆ ನಮಗ ನಿಮ್ಮ ಪಂಚಾಯತಿ ಅಧಿಕಾರಿಗಳು ಬೋರ್ ಪಾಯಿಂಟ್ ಮಾಡ್ಲಾಕ್ 1 ಅಥವಾ 2 ನಾನು ಈಗಾಗಲೇ 3 ಪಾಯಿಂಟ್ ಮಾಡೀನಿ ಕೆರೆ ಕೆಳಗಡೆ ನನಗೆ ಸಮಯ ಇಲ್ಲ ನಾನು ಹೋಗ್ಬೇಕಾಗ್ಯದ ದೇವಳಗಾವಕ್ಕ ಅಂತ ಹೇಳಿ ತುರಂತ ಇಮಿಡಿಯೇಟ್ಲಿ ಯಾರು ಜಾಯಿನಿಸ್ಟ್ ಸಾಹೇಬ್ರೆ ನೀರ ಪಾಯಿಂಟ್ ಮಾಡುವಂತ ಅಧಿಕಾರಿಗಳು ನಮಗೆ ಸಮಯ ಇಲ್ಲ ಅಂತೇಳಿ ಬಿಟ್ಕೊಟ್ಟು ಹೋಗ್ಯಾರ ಇವತ್ತು ಅವ್ರು ಒಂದೇ ನಮಗೆ ಈಗ 1 ತಿಂಗಳಿಂದ ತಿಳುಗುಳಿ ಗ್ರಾಮದವರು ಹೋರಾಟ ಮಾಡಿದ್ರೆ ನಮ್ಮ ಪಂಚಾಯತಿಗೆ ಬೀಗ ಜಡಿದು ಅವತ್ತೇ ನಾವು ತಾಲೂಕಾ ದಂಡಾಧಿಕಾರಿಗೆ ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಂಡಿವಿ ಪಂಚಾಯತ್ ಬಂದು ಕೂತು ಅವರಿಗೆ ಕಿವಿ ಮಾತನ್ನ ಹೇಳಿದೀವಿ ನಾವು ಅವತ್ತು ಹೇಳಿವಿ ಆದ್ರೂ ಹ್ಞೂ ಅಂದ್ರು ಯಾವ ಕೆಲಸನೂ ಕಾಮಗಾರಿಗಳನ್ನ ಮಾಡಲಿಲ್ಲ ಮನಪೂರ್ವಕ ಧನ್ಯವಾದಗಳು ನನಗೆ ಸೇರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಒಂದೇ ಒಂದು ಮಾತು ಇಷ್ಟಪಡ್ತೀನಿ ಏನಾದ್ರೂ ಮಾಡಿ ನಮ್ಮೂರಿಗೆ ಶಾಶ್ವತ ನೀರಿನ ಪರಿಹಾರವನ್ನು ಒದಗಿಸಿಕೊಡಿ ಅಂತೇಳಿ ನಮ್ಮೂರಿನ ಪರವಾಗಿ ಹಾಗೂ ಎಲ್ಲ ಗ್ರಾಮದ ಹೆಣ್ಣುಮಕ್ಕಳ ಪರವಾಗಿ ಕೇಳ್ಕೊಂಡು ನನ್ನ ಮಾತಿಗೆ ವಿರಾಮ ಮಾಡಿ ಹಾಗೂ ಕಲ್ಕೇರಿ ಗ್ರಾಮದ ಆರಕ್ಷಕ ಠಾಣೆಯ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರೆ ತಮ್ಮ ಮನವಿಯನ್ನು ಸ್ವೀಕರಿಸಿ ತಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಅಧಿಕಾರಿಗಳು ಈ ಸ್ಥಳದಲ್ಲಿ ಬಂದಿದ್ದಾರೆ ತಾವೆಲ್ಲ ಬಂಧುಗಳು ಅತ್ಯಂತ ಶಾಂತ ರೀತಿಯಿಂದ ಕುಳಿತುಕೊಳ್ಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ ಸಾಹೇಬರಿಗೆ ಮತ್ತು ಯುವ ಸಾಹೇಬರಿಗೆ ಮಾನ್ಯ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ನಮ್ಮ ಕಲ್ಕೇರಿ ಠಾಣೆಯ ಆರಕ್ಷಕ ಠಾಣೆಯ ಮುಖ್ಯಾಧಿಕಾರಿಗಳಾಗಿರ್ತಕ್ಕಂಥ ಸಿಂಧೂರಿ ಪಾಟೀಲ್ ಮೇಡಮ್ ಅವರ ಮುಖಾಂತರ ಮನವಿಯನ್ನ ಸಲ್ಲಿಸಲಾಗುವುದು ಈ ಮನವಿಯನ್ನು ಮಾನ್ಯ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯತಿ ಕಾರ್ಯಾಲಯ ಕೆರಟಗಿ ಇವರ ಮುಖಾಂತರವಾಗಿ ವಿಷಯ ತಾಲೂಕಾ ಆಡಳಿತ ದೇವರಿಪ್ಪುರ್ಗಿ ಗ್ರಾಮ ಪಂಚಾಯತಿ ಕೆರಟಗಿ ಆಡಳಿತ ವ್ಯವಸ್ಥೆಯನ್ನು ಖಂಡಿಸಿ ಕೆರಟಗಿ ಗ್ರಾಮದ ಸಾರ್ವಜನಿಕರಿಗೆ ಕುಡಿಯುವ ನೀರನ್ನ ಸಮಸ್ಯೆ ಬಗೆಹರಿಸುವ ಕುರಿತು ಮಾನ್ಯರೇ ಮೇಲ್ಕಾಣಿಸಿದ ವಿಷಯದನ್ವಯ ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕಾ ಶಾಖೆ ದೇವರಿಪ್ಪುರ್ಗಿ ಹಾಗೂ ವಲಯ ಶಾಖೆ ಕಲ್ಕೇರಿ ಹಾಗೂ ಕೆರಟಗಿ ಗ್ರಾಮದ ಸಾರ್ವಜನಿಕರು ದಿನಾಂಕ 29/4/2024ರಂದು ಕೆರಟಗಿ ಗ್ರಾಮದ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಉಲ್ಬಣವಾಗಿದ್ದು ಸ್ಥಳೀಯ ಆಡಳಿತ ಮತ್ತು ತಾಲೂಕಾಡಳಿತ ಸಂಪೂರ್ಣವಾಗಿ ಸಾರ್ವಜನಿಕರಿಗೆ ಕುಡಿಯುವ ನೀರನ್ನ ಒದಗಿಸಲು ವಿಫಲವಾಗಿದ್ದು ಮಾನ್ಯ ಕರ್ನಾಟಕ ಸರ್ಕಾರ ಬೇಸಿಗೆ ಕಾಲದಲ್ಲಿ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಯೋಜನೆಯನ್ನ ರೂಪಿಸಿದ್ದು ಹಾಗೂ ವಿಶೇಷ ಅನುದಾನ ಮಂಜೂರಾತಿ ಇದ್ದು ಆದರೆ ಇಂಥ ಆಧುನಿಕ ಯುಗದಲ್ಲಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು 76-77 ವರ್ಷಗಳು ಗತಿಸಿದ್ರೂ ಕೂಡ ಕೆರಟಗಿ ಗ್ರಾಮ ಪಂಚಾಯಿತಿಯಲ್ಲಿ ಸಾರ್ವಜನಿಕರಿಗೆ ಕುಡಿಯುವ ನೀರನ್ನು ಒದಗಿಸಲು ಆಗುತ್ತಿಲ್ಲ. ಹೀಗಾಗಿ ಸರ್ಕಾರಕ್ಕೆ ಮತ್ತು ಸ್ಥಳೀಯ ಮತ್ತು ತಾಲೂಕಾಡಳಿತಕ್ಕೆ ನಾಚಿಕೆಯಾಗುವ ಒಂದು ಸನ್ನಿವೇಶವಿದ್ದು ಹೀಗಾಗಿ ತಾಲೂಕಾ ಆಡಳಿತ ದೇವರಿಪ್ಪುರ್ಗಿ ಗ್ರಾಮ ಪಂಚಾಯಿತಿ ಆಡಳಿತ ವ್ಯವಸ್ಥೆ ಕೆರಟಗಿ ವ್ಯವಸ್ಥೆಯನ್ನು ಖಂಡಿಸಿ ಸಿಂದಗಿ ಕಲ್ಕೇರಿ ಮುಖ್ಯ ರಸ್ತೆಯನ್ನ ಬಂದ್ ಮಾಡಿ ರಸ್ತಾ ರೋಕ್ ಚಳವಳಿ ಹಮ್ಮಿಕೊಂಡಿದ್ದು ಕೆರಟಗಿ ಗ್ರಾಮದ ಕುಡಿಯುವ ನೀರಿನ ವ್ಯವಸ್ಥೆ ಬಗೆಹರಿಯುವವರೆಗೂ ಈ ಬೃಹತ್ ಪ್ರತಿಭಟನಾ ರ್ಯಾಲಿ ಮತ್ತು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದು ಮಾನ್ಯರವರು ಕೆರಟಗಿ ಗ್ರಾಮದ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸರಿಪಡಿಸಬೇಕು ಹಾಗೂ ತಾಲೂಕಾ ಆಡಳಿತದಿಂದ ಕೆರಟಗಿ ಗ್ರಾಮಕ್ಕೆ ವಿಶೇಷ ಪ್ಯಾಕೇಜ್ ಅನ್ನ ಮೀಸಲಿಡಬೇಕು. ಒಂದು ವೇಳೆ ಸದರಿ ಪ್ರಕರಣ